ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಿಮಗೆ ನಮ್ಮ ಬಜಿ ತೋಟ ತೋರಿಸ್ತೀನಿ ಬನ್ನಿ. ನೋಡಿ, ಫುಲ್ ಎಲ್ಲ ಈ ಥರ ಇದೆ. ಎಷ್ಟು ಬಯಲ್ಗಪ್ಪ ಹಾಕಿರೋದು ಅಂದರೆ ಆಲ್ಮೋಸ್ಟ್ ಒಂದು 11 ಗುಂಟೆ ಅಂದರೆ ಒಂದು 10,000 ಸ್ಕ್ವೇರ್ ಫೀಟ್ ಆಗಿರ್ಬೋದು. ಇದು ಹಾಕೋಕ್ಕೆಲ್ಲ ಒಂದು 80,000 ಖರ್ಚು ಬಂತು ಅಂತ ಅಂದ್ಕೊಳ್ಳಿ. ಯಾಕಂದರೆ ಈ ನೆಟ್ಟೇ ಸುಮಾರು ಜಾಸ್ತಿ ಆಗಿದ್ದು, ಒಂದು 25,000ವರೆಗೂ ನೆಟ್ಟಾಯಿತು. ಅದಾದಮೇಲೆ 4 ಅವರ್ಗೆ ಬೆಡ್ಡು, ಕೋಲು ಅದೆಲ್ಲ ಒಂದು 15,000 ಆಯಿತು. ಇನ್ನು ಗಿಡ, ಕೂಲಿ, ಮದ್ದು ಅದೆಲ್ಲ ಒಂದು 20,000 ಆಯಿತು. ಆಲ್ಮೋಸ್ಟ್ ಒಂದು 80,000ವರೆಗೂ ಖರ್ಚಾಯಿತು. ಇನ್ನು ಇದರಲ್ಲಿ ಬಂದಿರೋ ಲಾಭ ಅಂತ ನೋಡಿದ್ರೆ ಇನ್ನೂ ಯಾವುದು ಬಿಲ್ಲು ಕೌಂಟ್ ಮಾಡಿಲ್ಲ, ಕೌಂಟ್ ಮಾಡಬೇಕು. ಇದು ಕಾಯಿ ಕಿತ್ತಿ ಎಲ್ಲಿ ಕಳಿಸಿರೋ ಅಂತ ಹೇಳಿದ್ರೆ ಎಲ್ಲ ಹೊಸೂರು ಮಾರ್ಕೆಟ್ಗೆ ಹಾಕಿರೋದು. ಆಲ್ಮೋಸ್ಟ್ ಇನ್ನು ಲೋಕಲಲ್ಲಿ ಎಲ್ಲೋ ಹಾಕೋಕ್ಕೆ ಹೋಗಿಲ್ಲ. ಮತ್ತು ಈ ಬಜ್ಜಿ ತೋಟ ಯಾವುದಪ್ಪ ಇದು ಸಸಿ ಅಂದರೆ ಇದು ವೀನಸ್ ಅಂತೇಳಿ ಆಲ್ಮೋಸ್ಟ್ RJ ಬ್ರೋರೆಲ್ಲ ಹೇಳ್ತಾರೆ, ನೋಡ್ಬೋದು ನೀವು ಇನ್ಸ್ಟಾಗ್ರಾಮಲ್ಲಿ. ಮತ್ತು ಇದು ಎಷ್ಟು ದಿನ ಆಯ್ತಪ್ಪ ಅಂದರೆ ಹಾಕಿ, ಬಜ್ಜಿ ತೋಟ ಹಾಕಿ ಆಲ್ಮೋಸ್ಟ್ ಒಂದು 3 ತಿಂಗಳು ಆಗ್ತಾ ಬಂದಿದೆ. ಇದರಲ್ಲಿ ಇವಾಗ ಫಸ್ಟ್ ಲೇಯರ್ ಕಟಿಂಗ್ ಆಗಿದೆ, ಇವಾಗ ಸೆಕೆಂಡ್ ಲೇಯರು. ಯಾಕೆ ಈ ಥರ ಹೇಳ್ತೀನಿ ಅಂದರೆ ತೋರಿಸ್ತೀನಿ ಬನ್ನಿ. ಇಲ್ಲಿದೆಯಲ್ಲ, ಇಲ್ಲಿ ಸೆಕೆಂಡ್ ಲೇಯರ್ ಚಿಗುರು ಹೊಡಿತಿದೆ ನೋಡಿ, ಇದು 2ನೇ ಸ್ಟೇಜು. ಮತ್ತು ನೀವು ಕೆಳಗಡೆ ನೋಡಿದ್ರೆ ಇಲ್ಲೂ ಚಿಗುರು ಹೊಡಿತಿದೆ, ಈ 2ನೇ ಸ್ಟೇಜು. ಆಲ್ಮೋಸ್ಟ್ ಇವಾಗ ಒಂದು 3 ಟನ್ನರಷ್ಟು ಕಾಯಿ ಹೋಗಿದೆ ಹೊಸೂರಿಗೆ. ನಾನು ಅಂದ್ಕೊಂಡಿದ್ದೀನಿ ಹಾಕಿರೋ ಬಂಡವಾಳ ಎಲ್ಲ ಆಲ್ಮೋಸ್ಟ್ ಬಂದಿದೆ, ಇನ್ನು ಸಿಗೋದೆಲ್ಲ ಲಾಭನೇ ಅಂತ. ಪಾಲಿಯೋಸು ಯಾಕೆ ಬೆನಿಫಿಟ್ ಅಂದರೆ ನೋಡಿ, ಕಾಯಿ ಶೈನಿಂಗು, ಸೈಜು, ಟ್ರಿಪ್ಸ್ ಇರಲ್ಲ. ಇದೊಂದು ಅಂತಲೇ ಅಲ್ಲ, ನೀವೆಲ್ಲ ನೋಡ್ಬೋದು ಇಲ್ಲಿ ಟ್ರಿಪ್ಸು ಕಮ್ಮಿ ಬೀಳುತ್ತೆ, ಕಾಯಿ ಸೈಜು, ಕ್ವಾಲಿಟಿ, ಶೈನಿಂಗು ಚೆನ್ನಾಗಿ ಬರುತ್ತೆ. ಇದ್ರ ಪ್ರಕಾರ ಪಾಲಿನೆಟ್ಟು ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಆದಷ್ಟು ಮಾರ್ಕೆಟಲ್ಲಿ ಯಾವುದು ಕ್ವಾಲಿಟಿ ಕಾಯಿ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಮತ್ತು ಪ್ರೈಸು. ಇವತ್ತಿಗೆ ಒಂದು 10 ಟೈಮ್ಸ್ ಕಿತ್ತಿದ್ದೀನಿ. 3 ಸಲ ಏನೋ 800 ಕೆ ಸಿಕ್ತು. ಇನ್ನು ಅದಕ್ಕೆ ಮುಂಚೆ ಎಲ್ಲ ಒಂದು 500 kgs, 500, 300 kg ಹಿಂಗೆ ಸ್ಯಾಂಪಲ್ ಆದಾಗೆಲ್ಲ ಸಿಕ್ಕಿದ್ದು. ನಾವು ಬಜ್ಜಿ ಬೆಳೆದಿರೋದು ಇದು ಫಸ್ಟ್ ಟೈಮು. ಆಲ್ಮೋಸ್ಟ್ ಚೆನ್ನಾಗಿ ಬಂದಿದೆ. ಇದೊಂಥರ ಖುಷಿ ವಿಚಾರ, ನಿಮ್ಮ ಜೊತೆ ಎಲ್ಲ ಹಂಚ್ಕೊತಾ ಇದ್ದೀನಿ. ನೀವು ಯಾರೇ ನಮ್ಮ ಫಾರ್ಮ್ ಬಂದು ವಿಸಿಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಜಸ್ಟ್ ಒಂದು ಕಮೆಂಟ್ ಮೂಲಕ ತಿಳಿಸಿ, ಒಂದಿನ ಪ್ಲ್ಯಾನ್ ಮಾಡಿದ್ರೆ ಆಯಿತು. ಓಪನ್ ಏರಲ್ಲಿ ಬಜ್ಜಿ ಹಾಕಿದ್ರೆ ಅಂತ ನಿಮ್ಗೊಂದು ಡೌಟ್ ಬರ್ಬೋದು. ಓಪನ್ ಏರಲ್ಲಿ ಬೆಳಿಬೋದು, ಆದರೆ ಬಿಸಿಲಿಗೆ ಗಿಡ ಬೆಳವಣಿಗೆ ಜಾಸ್ತಿ ಡ್ಯಾಮೇಜ್ ಆಗುತ್ತೆ. ಅಂತೂ ಪಕ್ಕದಲ್ಲಿ ಟ್ರಿಪ್ಸು, ಮೈಟ್ಸು ಇದೆಲ್ಲ ಕಂಟ್ರೋಲ್ ಮಾಡೋಕ್ಕೂ ಇವಾಗ ನಾವು ಸ್ಪ್ರೇಗೆ ಏನು ಸ್ಪೆಂಡ್ ಮಾಡ್ತಾಯಿದ್ದೀರಿ ಅದಕ್ಕೂ ಡಬಲ್ ಆಗುತ್ತೆ ಅದು ಮೇಂಟೈನ್ ಮಾಡೋಕ್ಕೆ. ಆದ್ರೂ ಬಿಸಿಲಿಗೆ ಕಾಯಿ ಕ್ವಾಲಿಟಿ ಬರೋದಿಲ್ಲ. ಏನಂದರೆ ಕೆಲವೊಂದು ಕಾಯಿ ಒಳಗಡೆ ಇರ್ತವೆ, ಕೆಲವೊಂದು ಕಾಯಿ ಈಚೆ ಇರುತ್ತೆ, ಮೀನ್ಸ್ ಈ ಥರ ಇರುತ್ತೆ. ಆವಾಗ ಏನಪ್ಪ ಅಂದರೆ ಸೂರ್ಯನ ಬೆಳಕು ಡೈರೆಕ್ಟ್ ಕಾಯಿ ಮೇಲೆ ಬೀಳಂದ್ರೆ ಅಲ್ಲಿ ಮಚ್ಚೆ ಈ ಥರ ಡ್ಯಾಮೇಜ್ ಆಗುತ್ತೆ ಕಾಯಿ ಕೂಡ. ಆವಾಗ ಕಾಯಿ ಕ್ವಾಲಿಟಿ ಬರೋದಿಲ್ಲ, ಮಾರ್ಕೆಟಲ್ಲಿ ರೇಟು ಸಿಗೋದಿಲ್ಲ. ನಾವು ಬಜ್ಜಿನೇ ಅಂತೇನಿಲ್ಲ, ಹಲವಾರು ತರಕಾರಿ ಬೆಳಿತೀರಿ. ಇವಾಗ ಪ್ರೆಸೆಂಟು ಹೂವು ಇದೆ, ಚಾಮಂತಿ ಇದೆ. ಚಾಮಂತಿ ಯಾವುದಪ್ಪ ಅಂದರೆ ಸೆಂಟೆಲೋ ಅನ್ನೋದು ಇದೆ, ಮತ್ತು ಕ್ಯಾರೆಟ್ ಇದೆ. ಈ ಥರ ಒಂದು 2 to 3 ಡಿಫ್ರೆಂಟ್ ಟೈಪ್ಸ್ ಆಫ್ ಬೆಳೆಯನ್ನು ಬೆಳಿತೀರಿ. ಯಾಕಂದರೆ ಒಂದರಲ್ಲಿ ಹೋದರೂ ಒಂದರಲ್ಲಿ ಸಿಗುತ್ತೆ ಅಂತ ಒಂದು ಆಸೆ ಅಷ್ಟೇ. ಪ್ರೆಸೆಂಟ್ ಇವಾಗ ಬಜ್ಜಿ ರೇಟ್ ಏನಪ್ಪ ಅಂದರೆ ಒಂದು 30 to 40, ಕ್ವಾಲಿಟಿ ಇದ್ದರೆ 50 ಹಂಗೆ ಹೋಗ್ತಿದೆ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಥ್ಯಾಂಕ್ ಯು, ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.